ಸ್ನೇಹಿತರೆ ಹಾಗೂ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ಆರ್.ಕೆ ಕ್ಲಾಸಸ್ಗೆ ಸ್ವಾಗತ. ಇವತ್ತು ನಾವು 3ನೇ ತರಗತಿಯಲ್ಲಿ ಬರುವ ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್ ಆಫ್ ಕಂಪ್ಯೂಟರ್ ಬಗ್ಗೆ ತಿಳಿಯೋಣ. ಇದುವರೆಗೆ ತಾವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮೊದಲನೇದಾಗಿ ಅಡ್ವಾಂಟೇಜಸ್ ಆಫ್ ದಿ ಕಂಪ್ಯೂಟರ್. ಅಡ್ವಾಂಟೇಜಸ್ ನೋಡೋಣ. ಮೊದಲನೇ ಅಡ್ವಾಂಟೇಜಸ್, ಡೂ ಮೋರ್ ದ್ಯಾನ್ ಒನ್ ಥಿಂಗ್ಸ್ ಎಟ್ ಅ ಟೈಮ್. ಫಾರ್ ಎಕ್ಸಾಂಪಲ್, ವಿ ಕ್ಯಾನ್ ಪ್ಲೇ ಗೇಮ್ಸ್, ಲಿಸನ್ ಟು ಮ್ಯೂಸಿಕ್ ಆ್ಯಂಡ್ ಯೂಸ್ ಕ್ಯಾಲ್ಕುಲೇಟರ್. ಫಸ್ಟ್ ಅಡ್ವಾಂಟೇಜಸ್, ಡೂ ಮೋರ್ ದ್ಯಾನ್ ಒನ್ ಥಿಂಗ್ಸ್ ಎಟ್ ಅ ಟೈಮ್. ನಾವು ಕಂಪ್ಯೂಟರ್ನಲ್ಲಿ ಒನ್ ಥಿಂಗ್ಸ್ಗಿಂತ ಜಾಸ್ತಿ ಥಿಂಗ್ಸನ್ನು ಎಟ್ ಅ ಟೈಮ್ ಆಗಿ ಯೂಸ್ ಮಾಡಲು ಸಾಧ್ಯ. ಫಾರ್ ಎಕ್ಸಾಂಪಲ್, ವಿ ಕ್ಯಾನ್ ಪ್ಲೇ ಗೇಮ್ಸ್, ಲಿಸನ್ ಟು ಮ್ಯೂಸಿಕ್. ನಾವು ಗೇಮ್ಸನ್ನು ಆಡೋದ್ರ ಜೊತೆಗೆ ಮ್ಯೂಸಿಕ್ಕನ್ನು ಕೇಳಬಹುದು ಅಥವಾ ಕ್ಯಾಲ್ಕುಲೇಟರನ್ನು ಯೂಸ್ ಮಾಡಲು ಸಹಾಯವಾಗುತ್ತದೆ. ದಿಸ್ ಈಸ್ ಒನ್ ಅಡ್ವಾಂಟೇಜಸ್. ಸೆಕೆಂಡ್ ಒನ್ ಅಡ್ವಾಂಟೇಜಸ್, ಡೂ ವರ್ಕ್ ಆಟೋಮೆಟಿಕಲಿ. ಫಾರ್ ಎಕ್ಸಾಂಪಲ್, we can select multiple songs to play and then the computer will automatically play them one after another. Do work automatically. ಇವಾಗ ಫಾರ್ ಎಕ್ಸಾಂಪಲ್ ನಾವು ಸಾಂಗ್ಸನ್ನು ಪ್ಲೇ ಮಾಡಿದ್ದೀವಿ. ಪ್ಲೇ ಮಾಡಿದಾಗ ಒನ್ ಸಾಂಗ್ಸ್ ಪ್ಲೇ ಆದ ನಂತರ ಸೆಕೆಂಡ್ ಒನ್ ಸಾಂಗ್ಸ್ ಆಟೋಮೆಟಿಕಲಿ ಅದು ವರ್ಕ್ ಆಗುತ್ತೆ. ಇಟ್ ಈಸ್ ಎನ್ ಡೂ ವರ್ಕ್ ಆಟೋಮೆಟಿಕಲಿ. ನೆಕ್ಸ್ಟ್ ಥರ್ಡ್ ಅಡ್ವಾಂಟೇಜಸ್. Third one advantage is keep up to date. For example, we can read news and search for topics using the computer. ಕಂಪ್ಯೂಟರ್ ಏನು ಮಾಡುತ್ತೆ, ಅಪ್ ಟು ಡೇಟ್ ಇನ್ಫಾರ್ಮೇಷನನ್ನು ನಮಗೆ ನೀಡುತ್ತೆ. ಫಾರ್ ಎಕ್ಸಾಂಪಲ್, ರೀಡ್ ನ್ಯೂಸ್ ಆ್ಯಂಡ್ ಸರ್ಚ್ ಫಾರ್ ಟಾಪಿಕ್ ಯೂಸಿಂಗ್ ದಿ ಕಂಪ್ಯೂಟರ್. ನೆಕ್ಸ್ಟ್ ಫೋರ್ತ್ ಒನ್, ವರ್ಕ್ ವಿದೌಟ್ ಟೇಕಿಂಗ್ ಬ್ರೇಕ್ಸ್. ನಾವು ಬ್ರೇಕ್ಸ್ ತೆಗೆದುಕೊಳ್ಳದೆ ವರ್ಕನ್ನು ಮಾಡಲು ಸಹಾಯ ಮಾಡುತ್ತೆ. ನೆಕ್ಸ್ಟ್ ಫಿಫ್ತ್ ಅಡ್ವಾಂಟೇಜಸ್, ಸೆಂಡ್ ಲೆಟರ್ಸ್, ಸೆಂಡ್ ಕಾರ್ಡ್ಸ್ ಟು ದಿ ಫ್ರೆಂಡ್ಸ್. ನಾವು ಮೇಲ್ ಮುಖಾಂತರ ಫ್ರೆಂಡ್ಸ್ಗೆ ಲೆಟರ್ಸ್ ಆ್ಯಂಡ್ ಕಾರ್ಡ್ಸನ್ನು ಸೆಂಡ್ ಮಾಡಲು ಸಹಾಯವಾಗುತ್ತೆ. ನೆಕ್ಸ್ಟ್ ಒನ್, ಡಿಸ್ಅಡ್ವಾಂಟೇಜಸ್ ಆಫ್ ದಿ ಕಂಪ್ಯೂಟರ್. ಕಂಪ್ಯೂಟರ್ನಿಂದ ನಮಗೆ ಏನೇನು ಡಿಸ್ಅಡ್ವಾಂಟೇಜಸ್ ಇದ್ದಾವೆ ನೋಡೋಣ. ಫಸ್ಟ್ ಒನ್, ಮೇಕಿಂಗ್ ಪೀಪಲ್ ಲೇಜಿ ಬೈ ಆಟೋಮೇಟಿಂಗ್ ಟಾಸ್ಕ್. ಪೀಪಲ್ ಲೇಜಿಯಾಗಿ ಟಾಸ್ಕನ್ನು ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಸೆಕೆಂಡ್ ಡಿಸ್ಅಡ್ವಾಂಟೇಜಸ್, ಪುವರ್ ಐಸೈಟ್. ಸ್ಪೆಂಡಿಂಗ್ ಮಚ್ ಟೈಮ್ ಆನ್ ದಿ ಕಂಪ್ಯೂಟರ್ ಸ್ಕ್ರೀನ್ ಕ್ಯಾನ್ ಅಫೆಕ್ಟ್ ದಿ ಐಸ್. ಯೂಸಿಂಗ್ ದಿ ಕಂಪ್ಯೂಟರ್ ವಿತ್ ಪುವರ್ ಲೈಟ್ನಿಂಗ್ ಕ್ಯಾನ್ ಇನ್ಕ್ರೀಸ್ ಇನ್ ದಿ ಪ್ರಾಬ್ಲಮ್. ನಮ್ಮ ಕಣ್ಣಿಗೆ ಕಂಪ್ಯೂಟರ್ ಜಾಸ್ತಿ ಯೂಸ್ ಮಾಡೋದ್ರಿಂದ ಇಫೆಕ್ಟ್ ಆಗುತ್ತೆ. ಆ್ಯಂಡ್ ಲೈಟನ್ನು ಕಡಿಮೆ ಇಟ್ಕೊಂಡು ವರ್ಕ್ ಮಾಡಿದರೆ ಜಾಸ್ತಿ ಪ್ರಾಬ್ಲಮ್ಸ್ ಆಗುತ್ತೆ. ಇಟ್ ಈಸ್ ಎನ್ ಡಿಸ್ಅಡ್ವಾಂಟೇಜಸ್. ನೆಕ್ಸ್ಟ್ ಥರ್ಡ್ ಡಿಸ್ಅಡ್ವಾಂಟೇಜಸ್ ಲೈಕ್ ಮೇಕ್ ಅ ಪೀಪಲ್ ವೆರಿ ಬ್ಯಾಡ್ ಸ್ಪೆಂಡಿಂಗ್ ಲಾಟ್ಸ್ ಆಫ್ ಟೈಮ್ ಆನ್ ದಿ ಕಂಪ್ಯೂಟರ್ ಇನ್ಸ್ಟೆಡ್ ಆಫ್ ಗೋಯಿಂಗ್ ಫಾರ್ ಎಕ್ಸಸೈಸ್, ಗೇಮ್ಸ್, ವಾಕ್ ಕ್ಯಾನ್ ಮೇಕ್ ಯು ಪ್ಯಾಟ್ ಓವರ್ ಅ ಪೀರಿಯಡ್ ಆಫ್ ಟೈಮ್. ನಾವು ಕಂಪ್ಯೂಟರ್ನ ಜಾಸ್ತಿ ಟೈಮ್ ಯೂಸ್ ಮಾಡೋದ್ರಿಂದ ನಮಗೆ ಸುಸ್ತಾಗುತ್ತೆ, ಜಾಸ್ತಿ ಪ್ಯಾಟ್ ಆಗುತ್ತೆ. ಇದರಿಂದ ನಮಗೆ ಜಾಸ್ತಿ ಸುಸ್ತಾಗುತ್ತೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಫೋರ್ತ್ ಒನ್, ಸ್ಪೈನ್, ನೆಕ್, ಶೋಲ್ಡರ್, ಲೆಗ್ಸ್ ಆ್ಯಂಡ್ ರಿಸ್ಕ್ ಪ್ರಾಬ್ಲಮ್. ನಾವು ಕಂಪ್ಯೂಟರ್ ಮುಂದೆ ಜಾಸ್ತಿ ಕುಳಿತುಕೊಳ್ಳೋದ್ರಿಂದ ನಮಗೆ ನೆಕ್, ಶೋಲ್ಡರ್, ಸ್ಪೈನ್ ಆ್ಯಂಡ್ ಲೆಗ್ಸ್ ಜಾಸ್ತಿ ಪ್ರಾಬ್ಲಮ್ಸ್ ಕಾಣ್ಕೊಳ್ತೆ. ಇದರಿಂದ ಇದು ಒಂದು ಡಿಸ್ಅಡ್ವಾಂಟೇಜಸ್ ಆಗಿದೆ. ನೆಕ್ಸ್ಟ್ ಒನ್, ಎಕ್ಸಸೈಸ್. ಫಿಲ್ ಇನ್ ದಿ ಬ್ಲ್ಯಾಂಕ್ಸ್. ಫಸ್ಟ್ ಕ್ವಶನ್, ಅ ಕಂಪ್ಯೂಟರ್ ಈಸ್ ಯೂಸ್ಡ್ ಟು ಸೆಂಡ್ ಡ್ಯಾಶ್ ಆ್ಯಂಡ್ ಡ್ಯಾಶ್ ಟು ದಿ ಫ್ರೆಂಡ್ಸ್. ಕಂಪ್ಯೂಟರ್ನಲ್ಲಿ ನಾವು ಯೂಸ್ ಮಾಡಬೇಕಾದ್ರೆ ಏನೇನು ಸೆಂಡ್ ಮಾಡಲು ಯೂಸ್ ಆಗುತ್ತೆ ಅಂತ ಕೇಳಿದ್ದಾರೆ. ಲೆಟರ್ಸ್ ಆ್ಯಂಡ್ ಮೇಲ್. ಅ ಕಂಪ್ಯೂಟರ್ ಈಸ್ ಯೂಸ್ಡ್ ಟು ಸೆಂಡ್ ಲೆಟರ್ಸ್ ಆ್ಯಂಡ್ ಮೇಲ್ ಟು ದಿ ಫ್ರೆಂಡ್ಸ್. ಸೆಕೆಂಡ್ ಕ್ವಶನ್, ಯೂಸಿಂಗ್ ದಿ ಕಂಪ್ಯೂಟರ್ ವಿತ್ ಪುವರ್ ಲೈಟ್ನಿಂಗ್ ಕ್ಯಾನ್ ಇನ್ಕ್ರೀಸ್ ದಿ ಪ್ರಾಬ್ಲಮ್ ಆಫ್ ಪುವರ್ ಡ್ಯಾಶ್. ನಾವು
ಕಂಪ್ಯೂಟರನ್ನು ಯೂಸ್ ಮಾಡುವಾಗ ಲೈಟ್ ಕಡಿಮೆ ಇಟ್ಕೊಂಡು ಜಾಸ್ತಿ ಪ್ರಾಬ್ಲಮ್ಸ್ ಆಗೋದು ಎದಕ್ಕೆ ಅಂತ ಕೇಳಿದ್ದಾರೆ, ಐ ಸೈಟ್ಗೆ, ನಮ್ಮ ಕಣ್ಣಿಗೆ ಪ್ರಾಬ್ಲಮ್ ಆಗುತ್ತೆ. ನೆಕ್ಸ್ಟ್ ಥರ್ಡ್ ಒನ್, ಅ ಕಂಪ್ಯೂಟರ್ ಮೇಕ್ಸ್ ಪೀಪಲ್ ವೆರಿ ಡ್ಯಾಶ್. ಅ ಕಂಪ್ಯೂಟರ್ ಮೇಕ್ಸ್ ಪೀಪಲ್ ವೆರಿ ಫ್ಯಾಟ್. ನೆಕ್ಸ್ಟ್ ಒನ್, ಸ್ಟೇಟ್ ವೆದರ್ ಟ್ರೂ ಆರ್ ಫಾಲ್ಸ್ ಸ್ಟೇಟ್ಮೆಂಟ್. ಸರಿ ತಪ್ಪು ತಿಳಿಯೋಣ. ಮೊದಲನೇ ಕ್ವಶನ್, ಅ ಕಂಪ್ಯೂಟರ್ ಕೀಪ್ಸ್ ಯು ಅಪ್ ಟು ಡೇಟ್. ನಮಗೆ ಕಂಪ್ಯೂಟರ್ ಏನು ಮಾಡುತ್ತೆ, ಅಪ್ ಟು ಡೇಟ್ ಇನ್ಫಾರ್ಮೇಷನನ್ನು ನೀಡುತ್ತೆ ಅಥವಾ ಇಲ್ಲ ಅಂತ ಕ್ವಶನ್ ಕೇಳಿದ್ದಾರೆ. ಇಟ್ ಈಸ್ ಎನ್ ಟ್ರೂ. ಇದು ನಮಗೆ ಇನ್ಫಾರ್ಮೇಷನನ್ನು ಅಪ್ ಟು ಡೇಟ್ ನೀಡುತ್ತೆ. ನೆಕ್ಸ್ಟ್ ಸೆಕೆಂಡ್ ಕ್ವಶನ್, ಅ ಕಂಪ್ಯೂಟರ್ ಅಲೌಸ್ ಅಸ್ ಟು ಪ್ಲೇ ಓನ್ಲಿ ಒನ್ ಸಾಂಗ್ ಎಟ್ ಎ ಟೈಮ್. ಕಂಪ್ಯೂಟರ್ ನಾವು ಸಾಂಗನ್ನು ಪ್ಲೇ ಮಾಡಿದಾಗ ಓನ್ಲಿ ಒನ್ ಸಾಂಗ್ ಪ್ಲೇ ಮಾಡಲು ಸಾಧ್ಯವಾ ಅಂತ ಕ್ವಶನ್ ಕೇಳಿದ್ದಾರೆ. ಇಟ್ ಈಸ್ ಎನ್ ಫಾಲ್ಸ್. ಇಟ್ ಈಸ್ ಎನ್ ಮಲ್ಟಿಪಲ್ ಸಾಂಗ್ಸ್ ವಿ ಕ್ಯಾನ್ ಪ್ಲೇ. ನೆಕ್ಸ್ಟ್ ಥರ್ಡ್ ಕ್ವಶನ್, ಕಂಪ್ಯೂಟರ್ಸ್ ಮೇಕ್ ಯುವರ್ ಐಸ್ ಮೋರ್ ಪವರ್ಫುಲ್. ಕಂಪ್ಯೂಟರ್ ಮೇಕ್ ಯುವರ್ ಐಸ್ ಮೋರ್ ಪವರ್ಫುಲ್. ಕಂಪ್ಯೂಟರ್ಗಿಂತ ನಮ್ಮ ಐಸ್ ಪವರ್ಫುಲ್ ಏನಂತ ಕ್ವಶನ್ ಕೇಳಿದ್ದಾರೆ. ಇಟ್ ಈಸ್ ಎನ್ ಫಾಲ್ಸ್. ನೆಕ್ಸ್ಟ್ ಫೋರ್ತ್ ಕ್ವಶನ್, ಅ ಕಂಪ್ಯೂಟರ್ ಕ್ಯಾನ್ ಕಾಸ್ ಸ್ಪೈನ್, ನೆಕ್, ಶೋಲ್ಡರ್, ಲೆಗ್ಸ್ ಆ್ಯಂಡ್ ರಿಸ್ಟ್ ಪ್ರಾಬ್ಲಮ್ಸ್. ಕಂಪ್ಯೂಟರ್ದಿಂದ ನಮಗೆ ಇವೆಲ್ಲ ಪ್ರಾಬ್ಲಮ್ಸ್ ಆಗುತ್ತೆ ಅಂತ ಕ್ವಶನ್ ಕೇಳಿದ್ದಾರೆ. ಇಟ್ ಈಸ್ ಎನ್ ಟ್ರೂ. ಥ್ಯಾಂಕ್ಸ್ ಫಾರ್ ವಾಚಿಂಗ್.